ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದು 24 ಸೆಪ್ಟೆಂಬರ್ 2025 ನಿಫ್ಟಿ 50ನಲ್ಲಿ ಏನಾಯಿತು, ಬೇಸಿನಲ್ಲಿ ಏನಾಯಿತು, ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ನೋಡ್ಕೊಂಡು ಬನ್ನಿ. ನಿಫ್ಟಿ 50 ಇವತ್ತು ಕ್ಲೋಸ್ ಆಗಬೇಕಾದ್ರೆ ಸುಮಾರು 25,056.90 ಪಾಯಿಂಟ್ಸ್ಗಳಿಗೆ ಇವತ್ತು ಕ್ಲೋಸ್ ಆಗಿದೆ. ಅಂದರೆ 112.60 ಪಾಯಿಂಟ್ಸ್ಗಳ ಒಂದು ಇಳಿಕೆ ತೋರಿಸಿದೆ. ಹಾಗೆ ಸೆನ್ಸೆಕ್ಸಲ್ಲೂ ಸುಮಾರು 386.47 ಪಾಯಿಂಟ್ಸ್ಗಳ ಒಂದು ಇಳಿಕೆ ತೋರಿಸಿ ಕ್ಲೋಸ್ ಆಗಬೇಕಾದ್ರೆ 81,715.63 ಪಾಯಿಂಟ್ಸ್ಗಳಿಗೆ ಇವತ್ತು ಕ್ಲೋಸ್ ಆಯಿತು. ಹಾಗೆ ನಿಫ್ಟಿ 50ನ ಯಾವೆಲ್ಲ ಶೇರ್ಸ್ಗಳಲ್ಲಿ ಅತಿ ಹೆಚ್ಚು ಲಾಸ್ ಆಗಿದೆ ಅಂತ ಇವತ್ತು ನೋಡೋದಾದರೆ ಇವತ್ತು ಡೌನ್ ಟ್ರೆಂಡಲ್ಲಿತ್ತು. ಟಾಟಾ ಮೋಟರ್ಸ್ ಸುಮಾರು 2.62% ಅಷ್ಟು ಇಳಿಕೆ ಆಗಿದೆ. ಹಾಗೆ ಭಾರತ್ ಎಲೆಕ್ಟ್ರಾನಿಕ್ ಶೇರ್ಸ್ಗಳಲ್ಲಿ ಇಳಿಕೆ ಆಗಿದೆ. ಅಡಾನಿ ಎಂಟರ್ಪ್ರೈಸಸ್, ವಿಪ್ರೋ, ಇಂಡಸ್ಇಂಡ್ ಬ್ಯಾಂಕ್, ಜಿಯೋ ಫಿನಾನ್ಷಿಯಲ್ ಸರ್ವಿಸಸ್, ಹೀರೋ ಮೋಟರ್ಕಾರ್ಪ್, ಬಜಾಜ್ ಆಟೋ ಮತ್ತು ಅಲ್ಟ್ರಾಟೆಕ್ ಸಿಮೆಂಟ್ ಈ ಶೇರ್ಸ್ಗಳಲ್ಲಿ ಅತಿ ಹೆಚ್ಚು ಲಾಸ್ ಆಗಿದೆ ಅಂತ ಹೇಳ್ಬೋದು. ಹಾಗೆ ನಿಫ್ಟಿ 50ನ ಯಾವ ಎಲ್ಲ ಶೇರ್ಸ್ಗಳಲ್ಲಿ ಏರಿಕೆ ಆಗಿದೆ ಅಂತ ನೋಡಿದ್ರೆ ಕೆಲವೊಂದಿಷ್ಟು ಶೇರ್ಸ್ಗಳಲ್ಲಿ ಏರಿಕೆ ಆಗಿದೆ. HCL ಟೆಕ್ನಾಲಜೀಸ್, ನೆಸ್ಲೆ ಇಂಡಿಯಾ, ONGC, ಸಿಪ್ಲಾ, L&T, ಏಷ್ಯನ್ ಪೇಂಟ್ಸ್, ಬಜಾಜ್ ಫಿನಾನ್ಸ್, ಐಚರ್ ಮೋಟರ್ಸ್ ಮತ್ತು ಟ್ರೆಂಟ್ ಈ ಶೇರ್ಸ್ಗಳಲ್ಲಿ ಇವತ್ತು ಸ್ವಲ್ಪ ಏರಿಕೆ ಕಂಡು ಬಂದಿದೆ. ಹಾಗೆ IPO ನೋಡಿದ್ರೆ ಗಣೇಶ್ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಲಿಮಿಟೆಡ್ ಇದು ಇವತ್ತು ಕ್ಲೋಸ್ ಆಯಿತು. ರಿಟೇಲ್ ಕ್ಯಾಟಗರಿನಲ್ಲಿ ಸುಮಾರು 0.94 ಟೈಮ್ಸ್ ಅಷ್ಟು ಸಬ್ಸ್ಕ್ರಿಪ್ಷನ್ಸ್ ಆಗಿ ಕ್ಲೋಸ್ ಆಯಿತು ಇವತ್ತು. ಹಾಗೆ ಅಟ್ಲಾಂಟಾ ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್ ಇದು 9.9 ಪಟ್ಟಷ್ಟು ಸಬ್ಸ್ಕ್ರಿಪ್ಷನ್ಸ್ ಆಗಿ ಕ್ಲೋಸ್ ಆಗಿದೆ. ಒಂದು ಒಳ್ಳೆ ಡಿಮ್ಯಾಂಡ್ ಅಂತ ಹೇಳ್ಬೋದು, ಮೇನ್ IPO ಇದು. ಹಾಗೆ ಶೇಷಸಾಯಿ ಟೆಕ್ನಾಲಜೀಸ್ ಲಿಮಿಟೆಡ್ ಇದು ನಾಳೆ ಕ್ಲೋಸ್ ಆಗುತ್ತೆ 25 ಸೆಪ್ಟೆಂಬರ್. ಹಾಗೆ ಸೋಲಾರ್ ವರ್ಲ್ಡ್ ಎನರ್ಜಿ ಸೊಲ್ಯೂಷನ್ಸ್ ಲಿಮಿಟೆಡ್ ಇದು ನಾಳೆ ಕ್ಲೋಸ್ ಆಗುತ್ತೆ. ಹೆಚ್ಚು ಕಡಿಮೆ 2.3 ಪಟ್ಟಷ್ಟು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ ರಿಟೇಲ್ ಕ್ಯಾಟಗರಿನಲ್ಲಿ. ಆಮೇಲೆ ಜಾರೋ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇದು ನಾಳೆ ಕ್ಲೋಸ್ ಆಗುತ್ತೆ. ಸುಮಾರು 0.6 ಟೈಮ್ಸ್ ಅಷ್ಟು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ ರಿಟೇಲ್ ಕ್ಯಾಟಗರಿನಲ್ಲಿ. ಹಾಗೆ ಜಸ್ಟೋ ರಿಯಲ್ ಫಿನ್ಟೆಕ್ ಲಿಮಿಟೆಡ್ SME IPO ಇದು ಇವತ್ತು ಓಪನ್ ಆಗಿರೋದು. ಪ್ರೈಸ್ ರೇಂಜ್ 120 ರೂಪಾಯಿಂದ 127 ರೂಪಾಯಿ ಇದೆ. ಮಿನಿಮಮ್ ಇನ್ವೆಸ್ಟ್ಮೆಂಟು 2 ಲಕ್ಷ ಇದೆ. ಹಾಗೆ ಮ್ಯಾಕ್ಸಿಮಮ್ ಇದರಲ್ಲಿ 5 ಲಕ್ಷ ತನಕ ಇನ್ವೆಸ್ಟ್ ಮಾಡ್ಬೋದು. 26 ಸೆಪ್ಟೆಂಬರ್ಗೆ ಇದು ಕ್ಲೋಸ್ ಆಗುತ್ತೆ. ಹಾಗೆ ಸಿಸ್ಟಮ್ಯಾಟಿಕ್ ಇಂಡಸ್ಟ್ರೀಸ್ ಇದು SME IPO 24 ಇವತ್ತಿಗೂ ಓಪನ್ ಆಗಿರೋದು. 26ಕ್ಕೆ ಇದು ಕ್ಲೋಸ್ ಆಗುತ್ತೆ. ಪ್ರೈಸ್ ರೇಂಜು 185 ರೂಪಾಯಿಂದ 195 ರೂಪಾಯಿ ಇದೆ. ಮಿನಿಮಮ್ ಇನ್ವೆಸ್ಟ್ಮೆಂಟು 2 ಲಕ್ಷ ರೂಪಾಯಿ. ಹಾಗೆ ಮ್ಯಾಕ್ಸಿಮಮ್ ಇದರಲ್ಲಿ 5 ಲಕ್ಷ ತನಕ ಇನ್ವೆಸ್ಟ್ ಮಾಡ್ಬೋದು. ಹಾಗೆ ರು ಟೆಕ್ನಾಲಜೀಸ್ SME IPO ಇದು ಪ್ರೈಸ್ ರೇಂಜ್ ಬಂದು 60 ರೂಪಾಯಿಂದ 63 ರೂಪಾಯಿ. ಮಿನಿಮಮ್ ಇನ್ವೆಸ್ಟ್ಮೆಂಟ್ 2 ಲಕ್ಷ ರೂಪಾಯಿ. 24 ಇವತ್ತಿಗೆ ಓಪನ್ ಆಗಿರೋದು. 26ಕ್ಕೆ ಕ್ಲೋಸ್ ಆಗುತ್ತೆ. 5 ಲಕ್ಷ ತನಕ ಇದರಲ್ಲಿ ಮ್ಯಾಕ್ಸಿಮಮ್ ರಿಟೇಲ್ ಕ್ಯಾಟಗರಿನಲ್ಲಿ ಇನ್ವೆಸ್ಟ್ಮೆಂಟ್ ಇರೋದು. ಹಾಗೆ ಪ್ಯಾಕ್ ಪ್ರೀ ಫ್ಯಾಬ್ ಟೆಕ್ನಾಲಜೀಸ್ ಲಿಮಿಟೆಡ್ ಇದು ಪ್ರೈಸ್ ರೇಂಜ್ ಬಂದು 194 ರೂಪಾಯಿಂದ 204 ರೂಪಾಯಿ. ಹಾಗೆ ಓಪನ್ ಆಗಿರೋದು ಇವತ್ತು, ಕ್ಲೋಸ್ ಆಗೋದು 26. ಹಾಗೆ ಇದರಲ್ಲಿ ಮಿನಿಮಮ್ ಇನ್ವೆಸ್ಟ್ಮೆಂಟ್ 14,162, ಮ್ಯಾಕ್ಸಿಮಮ್ 2 ಲಕ್ಷ ತನಕ ಇದರಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಹಾಗೆ ಜೈನ್ ರಿಸೋರ್ಸಸ್ ರೀಸೈಕ್ಲಿಂಗ್ ಲಿಮಿಟೆಡ್ ಪ್ರೈಸ್ ರೇಂಜ್ 220 ರೂಪಾಯಿಂದ 232 ರೂಪಾಯಿ. ಮಿನಿಮಮ್ ಇನ್ವೆಸ್ಟ್ಮೆಂಟ್ 14,080 ರೂಪಾಯಿ. 24 ಇವತ್ತು ಓಪನ್ ಆಗಿರೋದು. 26ಕ್ಕೆ ಇದು ಕ್ಲೋಸ್ ಆಗುತ್ತೆ IPO. 2 ಲಕ್ಷ ತನಕ ಮ್ಯಾಕ್ಸಿಮಮ್ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಇರೋದು. ಸೊ ವಿಡಿಯೋ ನೋಡೋದಕ್ಕೆ ತಮಗೆ ತುಂಬ ಧನ್ಯವಾದ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.